ಸರ್ ತಮ್ಮ ಮನೆತನ ನೋಡ್ಬೇಕಾದ್ರೆ ಒಂದು ದೊಡ್ಡ ಮನೆತನ ನೀವು ಏನಾದರೂ ಒಂದು ದೊಡ್ಡ ಉದ್ಯಮ ಆಗ್ಬೋದು ಯಾವ್ದು ಬಿಸ್ನೆಸ್ನಲ್ಲಿ ತೊಡಬೇಕಾಗಿತ್ತು. ಯಾಕೆ ಸರ್ ನಿಮ್ಗೆ ಹುಚ್ಚಿದು ಸಮಾಜದ ಇದು ಕ್ರಿಯೆದಲ್ಲಿ ತೊಡಗಿದ್ದು ಈ ಹುಚ್ಚ? ರೊಕ್ಕ ಇದ್ರೆ ನಾಳೆ ಸತ್ ಮೇಲೆ ಯಾರೂ ಬರಲ್ಲ. ರೊಕ್ಕ ಇದ್ರೆ ಯಾರು ಇದು ಮಾಡಲ್ಲ. ಸ್ವಲ್ಪ ಜನ ನಾವು ನಾಳೆ ಅಷ್ಟಿಲ್ ಸತ್ತಾಗ ಒಂದು 10,000 ಮಂದಿರೆ ಬಂದ್ರಪ್ಪ, ಇಂಥ ಕಾರ್ಯಕ್ರಮ ಮಾಡಿದ, ಇಂಥ ಬಡಬಗ್ರಿ ಹಿಂಗೆ ಹೆಲ್ಪ್ ಮಾಡ್ದ ಅಂತೇಳಿ ಅದೇ ಬರೋದು. ಸಮಾಜಮುಖಿ ಕಾರ್ಯ ತಮ್ಮ ಹವ್ಯಾಸ ಅಥವಾ ಇದ್ರು ಈ ಉದ್ದೇಶ ಇಟ್ಕೊಂಡು ರಾಜಕೀಯ ಬರೋದಾದ್ರೆ ಇಲ್ಲ. ಹಿರಿಯರ ಸಮ್ಮುಖದಲ್ಲಿ ಹಿರಿಯರು ಏನಾದ್ರು ಹೇಳಿದ್ರಂದ್ರೆ ಅವರು ಭಾಳ ಫೋರ್ಸಬಲ್ ಮಾಡಿದ್ರೆ ನಾನು ಮುಂದಿನ ದಿನಮಾನದಲ್ಲಿ ತೀರ್ಮಾನ ತಗೋತೀನಿ. ರಾಜಕೀಯ ನೋಡೋದಾದ್ರೆ ಗಾಣಿಗ ಸಮಾಜದ ನಾಯಕರೇ ವಿರೋಧಿಗಳು. ಮತ್ತೆ ನಮ್ಮ ಸಮಾಜ ಒಗ್ಗಟ್ಟಿರ್ಲಾರ ಕಾರಣಕ್ಕೆ ಈ ತರ ಆಗ್ತಾ ಇರೋದು. ನಂದು ಗಡಿಗೆ ಅವರು ನಗರ ಶಾಸಕ ಯತ್ನಾಳ್ ಅವ್ರು ಭಾಳ ಹತ್ತಿರ ಮಾತು ಕೇಳ್ಬೋದು. ಇಲ್ಲ ಇದ್ದೀವಿ ಸರ್, ಈಗಾದ್ರೂ ಇದ್ದೇವೆ. ಬಟ್ ಅವ್ರ ಹಿಂದ್ಗಡೆ ಇರೋರೆಲ್ಲ ಸ್ವಲ್ಪ ನಾವು ಬೆಳೀತಾ ಇರೋದಗಳನ್ನು ನೋಡಿಕಿರಿ ಸ್ವಲ್ಪ ಆಗ್ಲಾರ ಜನ ಇರ್ತಾರೆ ಸರ್. ಅದಕ್ಕೋಸ್ಕರ ನನ್ಗೆ ರಾಜಕೀಯನೇ ಬೇಡ ಅಂತ ಹೇಳಿಕೆ ನಾನು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿದೆ. ನಗರದಲ್ಲಿ ಏನೈತೆ ಸರ್, ನಂದು ಗಡಿಗೆ ಅವರು ಹಿಂದೂ ಯುವಕರ ಜೊತೆ ಸರಿಯಾಗಿ ಹಿಂದೂ ಯುವ ಮುಖಂಡರ ಜೊತೆ ಭಿನ್ನ ಅಭಿಪ್ರಾಯ ಅದಾವೆ, ವೈಮನಸ್ ಅದಾವೆ ಸರ್. ಒಬ್ಬರು ಬೆಳೀತಾರ ಅಂದಮೇಲೆ ವಿರೋಧಿಗಳು ಇರೋರೆಲ್ಲ ಸರ್. ಏನು ಲಾಭ ಸರ್? ಯಾವ ಉದ್ದೇಶ ನಿಮ್ಮ ಸಮಾಜಮುಖಿ ಕೆಲಸದಿಂದ ಕೈಲಿಂದ ಖರ್ಚು ಮಾಡ್ಕೊಂತ ಏನು ಸರ್ ಏನು ಹುಚ್ಚಿದೆ? ನಾನು ನನ್ನ ಸಮಾಜದಲ್ಲಿ ಹುಟ್ಟಿದ್ದೀನಲ್ಲ ಸರ್, ಅದಕ್ಕೋಸ್ಕರ ನನ್ನಿಂತ್ರ ಸಮಾಜಕ್ಕೋಸ್ಕರ ಏನಾದರೂ ಒಂದು ನನ್ನ ಕಿರು ಕಾಣಿಕೆ ಅಂತಾರಲ್ಲ ಸರ್, ನನ್ನಿಂತ್ರ ಒಂದು ಆಗ್ಬೇಕಂತೇಳಿ ನನ್ನೊಂದು ಅಪೇಕ್ಷೆ ಇದೆ ಸಮಾಜಕ್ಕೆ.